ಆನ್ಲೈನ್ನಲ್ಲಿ ಪ್ರೀತಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಭೇಟಿ, ಪರಿಚಯ, ಸ್ನೇಹ, ಪ್ರೀತಿ ಆಗುತ್ತೆ. ಇಂಥ ಹಲವಾರು ಕಥೆಗಳನ್ನ ನಾವು ಕೇಳಿರ್ತೀವಿ. ಆದರೆ ಇಂಥ ಪ್ರೀತಿಯಲ್ಲಿ ದುರಂತದ ಕಥೆಗಳೇ ಹೆಚ್ಚು. ಸಾಮಾನ್ಯವಾಗಿ ಪ್ರೀತಿಯಲ್ಲಿ ಹುಡುಗ ಮೋಸ ಮಾಡ್ತಾನೆ, ಅವನಿಗೆ ನಿಜವಾದ ಪ್ರೀತಿ ಇರೋದಿಲ್ಲ. ಹೆಣ್ಣಿನ ಭಾವನೆಗಳ ಜೊತೆ ಆಟ ಆಡಿ ಹೆಣ್ಣನ್ನು ಬಳಸ್ಕೋತಾನೆ ಅನ್ನೋ ಆರೋಪಗಳನ್ನು ಕೇಳಿರ್ತೀವಿ. ಇಲ್ಲೊಬ್ಬ ಪ್ರೇಮಿ ಇದ್ದಾನೆ. ಇವನು ಪ್ರೀತಿನ ಶುರುವಾಗಿದ್ದು ಆನ್ಲೈನ್ನಲ್ಲೇ. ತುಂಬು ಮನಸ್ಸಿನಿಂದ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ. ಅವನ ಪ್ರೀತಿನಲ್ಲಿ ಪ್ರಾಮಾಣಿಕತೆ ಇತ್ತು, ಸತ್ಯ ಇತ್ತು. ಆ ಸತ್ಯ ಪ್ರಾಮಾಣಿಕತೆಗೆ ಅವನು ದೊಡ್ಡ ಬೆಲೆ ತರಬೇಕಾಗಿ ಬಂತು. ಓಹೋ, ಹೇಳಪ್ಪ, ದಿ ಫೇಮಸ್ ಇಂಟೀರಿಯರ್ ಡಿಸೈನರ್ ನಿರ್ಮಲ್, ಮನೆಗೆ ಬರೋಕ್ಕಾಗತ್ತೇನೋ? ಲೋ, ನನಗೆ ಬೆಳಗ್ಗೆ 4 ಗಂಟೆಗೆ ಫ್ಲೈಟು. ಲೋ, ನೀನು ಇವತ್ತು ಹೋದರೆ ಇನ್ನು 6 ತಿಂಗಳು ಸಿಗಲ್ಲ ಕಣೋ. ಏನೋ ಅರ್ಜೆಂಟ್ ವಿಷಯ ಮಾತಾಡಬೇಕಿತ್ತು. ಸರಿ, ಆಯ್ತು, ನಿಂಗೆ ತೊಂದರೆ ಆಗೋದಿದ್ರೆ ಬೇಡ ಬಿಡು. ಈ ಥರ ಸೆಂಟಿಮೆಂಟ್ ಮಾತಾಡೋದ್ರಲ್ಲಿ ನಂಬರ್ 1 ನೀನು. ಬರ್ತೀನಿ, ಅಲ್ಲಿಂದೆಲ್ಲ ಡೈರೆಕ್ಟು ಏರ್ಪೋರ್ಟ್ಗೆ ಹೋಗ್ತೀನಿ. ಸರಿ. ತುಂಬ ಮುದ್ದಾಗಿ ಕಾಣಿಸ್ತಿದ್ದೀಯ. ನೀನು ಹ್ಯಾಂಡ್ಸಮ್ ಆಗಿದ್ಯಾ. ಸೊ ಇಂಟೀರಿಯರ್ ಡಿಸೈನಿಂಗ್ಗೆ ಮಾಡಿರೋದಾ? ಮತ್ತೆ ಸುಮ್ಮನೆ ಬಿಲ್ಡಪ್ಪಾಗಿ ಹಾಕೊಂಡಿರೋದಾ? ಇವಳು ನಿಜವಾಗ್ಲೂ ಇಷ್ಟು ಚೆನ್ನಾಗಿದ್ದಾಳ? ಇವಳು ಹುಡುಗಿನೇನ ಅಥವಾ ಯಾರೋ ಡಬ್ಬ ನನ್ನ ಮಕ್ಕಳು ಚಮಕ್ ಕೊಡೋಕ್ಕೆ ಆಟ ಆಡಿಸ್ತಿರ್ಬೋದಾ? ಹ್ಯಾವ್ ಯುವರ್ ನಂಬರ್ ಪ್ಲೀಸ್? ಹಾಯ್, ಅವಂತಿಕಾ ಮಾತಾಡ್ತಿರೋದಾ? ಯಾರು ನೀನು? ನನ್ನ ಮಗಳಿಗೆ ಫೋನ್ ಮಾಡಿ ಯಾಕೋ ತಲೆ ತಿಂತಿದ್ಯಾ? ಸಾರಿ ಆಂಟಿ, ಐ ಥಿಂಕ್ ಇಟ್ಸ್ ರಾಂಗ್ ನಂಬರ್. ಸಾರಿ. ಹಲೋ, ನಾನು ಅವಂತಿಗಾನೇ ಮಾತಾಡ್ತಾ ಇರೋದು. ಏನು ಹೆದರ್ಕೊಂಡ್ಯಾ? ನೋವೇ. ಹಾ, ನಿನ್ನ ವಾಯ್ಸಲ್ಲೇ ಗೊತ್ತಾಯ್ತು. ಸೊ ಎಲ್ಲಿರೋದು ನೀನು? ಇಸ್ರೋ ಲೇಔಟ್. ನೀನು? ನಾನು ಇಂದ್ರನಗರ್. ಲಿಸನ್, ವಿಡಿಯೋ ಕಾಲ್ ಮಾಡ್ಲಾ? ಯಾಕೆ? ಪ್ರೊಫೈಲಲ್ಲಿರೋ ನಂದೇ ಫೋಟೋ ಅಂತ ಕನ್ಫರ್ಮ್ ಮಾಡ್ಕೊಡೋದಕ್ಕಾ? ಅಲ್ಲ, ಹಾಗಲ್ಲ. 100% ಪ್ರೊಫೈಲಲ್ಲಿರೋ ಹುಡುಗಿನೇ ನೀನು ಅಂತ ನನ್ಗೆ ಗೊತ್ತು. ಸುಳ್ಳು ಹೇಳಂಗಿದ್ರೆ ನಂಬರ್ ಏನು ಕೊಡ್ತಿದ್ದೆ ಹೇಳು? ಪರವಾಗಿಲ್ವೇ, ಇಂಟೀರಿಯರ್ ಡಿಸೈನಿಂಗ್ ಜೊತೆ ಸೈಕಾಲಜಿನೂ ಓದಿರೋ ಹಾಗಿದೆ. ಅಲ್ಲ, ಅದು ಹಾಗಲ್ಲ. ಅಂದರೆ ನಾನು ಬೇರೆಯವ್ರು ಹೇಗಿದ್ದಾರೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಐ ಶುಡ್ ನೋ ದ ಟೈಮ್ ಜಿನೈನ್. ನಾವೇನು ಬೇರೆಯವ್ರು ಕೊಡ್ತೀವೋ ನಮಗೂ ಅದೇ ವಾಪಸ್ ಸಿಗೋದಲ್ಲ. ಇವಾಗಲೇ ಕಾಲ್ ಮಾಡ್ತೀನಿ. ಯಾ, ಬೈ. ಹಾಯ್. ವಾವ್, ಎಷ್ಟು ಮುದ್ದ ಕಾಣಿಸ್ತಿದೆ ಗೊತ್ತಾ? ಹೌದಾ? ನಿನ್ ಈಗಲೇ ಲೈವ್ ಆಗಿ ನೋಡ್ಬೇಕು ಅನಿಸ್ತಿದೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ನಿನ್ಗೆ? ಎಲ್ಲದಕ್ಕೂ ಮೀಟ್ ಮಾಡು, ಹೇಳ್ತೀನಿ. ಯಾವಾಗ? ಈಗ, ಐ ಮೀನ್ ಇವಾಗಲೇ? ಇವತ್ತಾಗಲ್ಲ. ಓಕೆ, ನಾಳೆ ಸಿಗೋಣ ಪ್ಲೀಸ್. ಇಲ್ಲ ಅಂತ ಹೇಳ್ಬಾರ್ದು ಪ್ಲೀಸ್. ಓಕೆ, ಥ್ಯಾಂಕ್ ಯು. ಬಾಯ್. ನಂಗು ಮೊದಲು ಇಂಥ ಪ್ರೀತಿ ಪ್ರೇಮ ಎಲ್ಲರಿಗೂ ಹೀಗೇನಾ? ಹೇಳಿ ಕೇಳಿ ಬರುವುದಿಲ್ಲ ಈ ಪ್ರೀತಿ ಪ್ರೇಮ. ಪ್ರೀತಿ ಅಂದ್ರೆ ಹೀಗೇನಾ? ನಾನು ನಿನ್ನ ಹತ್ರ ಏನೋ ಹೇಳಬೇಕಿತ್ತು. ಏನು? ಲೇಟ್ ಆಯ್ತು, ಹೇಳೋಣ. ಬಾ. ಯಾಕೆ ಸುಮ್ಮನಾಗ್ಬಿಟ್ಟೆ? ಕೂತ್ಕೋ.
ಫೋನು ಮಾಡಲ್ಲ, ಮೆಸೇಜು ಇಲ್ಲ. ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಯಾಕೆಂದರೆ ನಿನ್ನ ಮನಸ್ಸಲ್ಲೂ ನನ್ನ ಬಗ್ಗೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಅದನ್ನು ಹೇಳ್ಕೊಳಕ್ಕೆ ಒದ್ದಾಡ್ತಿದ್ಯಾ ಅಷ್ಟೆ. ಅವಿ, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ನಿಂಗೆ ಬೇಕಾದ ಟೈಮ್ ಕೊಡೋಣ ಅಂತ ಸುಮ್ಮನಿದ್ದೆ. ಅವಿ, ಐ ರಿಯಲಿ ಲವ್ ಯು. ನಾನು ಬರೀ ಟೈಮ್ ಪಾಸ್ ಮಾಡೋ ಥರ ಹುಡುಗ ಅಲ್ಲ. ಐ ರಿಯಲಿ ವಾಂಟ್ ಮ್ಯಾರಿ ಯು. ಇನ್ಫ್ಯಾಕ್ಟ್ ನೀನು ಆಲ್ರೆಡಿ ನನ್ನ ಹೆಂಡತಿ ಅಂತ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ನಿಮಗೂ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ? ನನಗೂ ಹೋಗೋಕ್ಕೆ ಮನಸ್ಸಿಲ್ಲ. ಆದರೆ ನಾವಿಬ್ಬರು ಜೊತೆಯಲ್ಲೇ ಇರೋ ಹಾಗಾಗೋದು ಯಾವಾಗ? ಆ ಥರ ಏನಾದರೂ ಆದರೆ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಸರಿ, ಅವಾಗಲೇನು ಹೇಳಬೇಕು ಅಂತಿದ್ದೆ. ಏನು? ಏನಿಲ್ಲ ಬಿಡು. ಹೇಳು, ನನ್ನ ಹತ್ರ ಏನು ಸಂಕೋಚ? ಅಕಸ್ಮಾತ್ ನಾಳೆ ನಾವಿಬ್ರು ಒಂದಾಗಕ್ಕಾಗಲ್ಲ, ಮದುವೆನೂ ಆಗಕ್ಕಾಗಲ್ಲ, ಆಗೇನು ಮಾಡೋದು? ಯಾಕೆ ಹಾಗಾಗತ್ತೆ? ನಮಗೆ ರೆಡಿ ಮಾಡ್ತಾರೆ. ನಮ್ಮ ಮನೇಲಿ ಒಪ್ಪಲಿಲ್ಲ ಅಂದರೆ? ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ತಿದ್ಯಾ. ಇದು ಹೇಳ್ಬಿಟ್ಟು ಯಾವ ಸಮಸ್ಯೆನೇ ಅಲ್ಲ. ಡೋಂಟ್ ವರಿ, ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ಇಲ್ಲಿ ತನಕ ನಂಗೂ ಗೊತ್ತಿರೋದೆ. ಮುಂದೆ ಏನಾಯ್ತು ಅಂತ ಹೇಳು. ಅದನ್ನು ಮಾತಾಡೋಕ್ಕೆ ಕರ್ತಿತ್ತು. ಫ್ಲೈಟ್ಗೆ ಟೈಮ್ ಆಗೋಷ್ಟರಲ್ಲಿ ಮುಗಿಸ್ತೀಯಾ? ನೋಡು, ನೀನು ಕೇಳೋ ಮೂಡಿಲ್ಲ ಅಂದರೆ ಹೊರಡು. ಲೂಸು, ಇಷ್ಟ ಇಲ್ದವ್ರು ಇಲ್ಲಿವರೆಗೂ ಬರ್ತಿದ್ನೇನೋ. ನೀನು ಚೇರ್ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮುಖ ನೋಡು ಹೇಗಾಗಿದೆ ಅಂತ. ಯಾಕೋ ಆಕಾಶನೇ ತಲೆ ಮೇಲೆ ಬಿದ್ದೋ ಥರ ಆಡ್ತಾ ಇದೆಯಾ? ಅಂಥದ್ದು ಏನಾಯ್ತಾ ಇವಾಗ? ಎಲ್ಲ ಚೆನ್ನಾಗೇ ನಡೀತಿತ್ತು. ಆದರೆ ಒಂದಿನ ಅವಂತಿಕಾ ಒಬ್ಬನ ಜೊತೆ ನೋಡಿದೆ. ಇನ್ನೊಂದು ಕೊಟ್ಟೆ. ಏನಿವಾಗ ನೀನು ಯಾವನ್ ಕೇಳಕ್ಕೆ? ಹಲೋ, ಮೊದಲು ನೀವ್ಯಾರು ಅದನ್ನ ಹೇಳ್ರಿ. ಏನೇ ಇವನು ನಿನ್ ಮೊದಲೇ ಪರಿಚಯನಾ? ಅವಿ, ನೀನೇನು ಹೆದರ್ಕೋಬೇಡ. ಇವ್ನು ಯಾರು ಅದನ್ನ ಹೇಳಿ ಫಸ್ಟು. ನೈ ದತ್ತ ಕೈ ಅವಿ ಅಂತ. ಅವಿ ಇವಳು ಹೇಗೋ ಗೊತ್ತು ನಿಂಗೆ? ಏನೇ ಏನ್ ನಡೆಸ್ತಾ ಇದೀಯಾ? ಅದನ್ನೆಲ್ಲ ಕೇಳಕ್ ನೀನ್ಯಾರೋ? ನಾನು ಅವಳ ಗಂಡ. ತಾಳಿ ಕಟ್ಟಿದ್ದೀನಿ, 1 ವರ್ಷ ಸಂಸಾರ ಮಾಡಿದ್ದೀನಿ. ನನಗೆ ಆವಾಜ್ ಆಗ್ತೀಯಾ? ಹೇಯ್, ಯಾರೇವನು? ಹಾಲಿ ಬಾಯ್ ಫ್ರೆಂಡಾ ಇಲ್ಲ ಮಾಜಿನಾ? ದಯವಿಟ್ಟು ಮನೆಗೆ ಹೋಗೋಣ ಫಸ್ಟ್ ಅವ್ನು ಯಾರು ಅಂತ ಹೇಳೋ. ಪ್ಲೀಸ್, ಬನ್ನಿ ಹೋಗೋಣ ಪ್ಲೀಸ್. ಇನ್ನೊಂದ್ಸರಿ ಈ ಕಡೆ ಎಲ್ಲಾರು ಕಾಣಿಸ್ಕೊಂಡ್ರೆ ಸಿಗದಾಕ್ಬಿಡ್ತೀನಿ ಮಗನ. ಪ್ಲೀಸ್ ಬನ್ನಿ, ಪ್ಲೀಸ್ ಪ್ಲೀಸ್ ಬನ್ನಿ, ಮನೆಗೆ ಹೋಗೋಣ. ತಾನು ಪ್ರೀತಿಸಿದ, ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದ ಅವಂತಿಕಾಗೆ ಈಗಾಗಲೇ ಮದುವೆ ಆಗಿತ್ತು ಅನ್ನೋ ವಿಷಯ ಶಂತನಿಗೆ ಇನ್ನಿಲ್ಲದ ಶಾಕ್ ಆಗಿತ್ತು. ಶಂತನು ಪ್ರೀತಿಲಿ ಕಲ್ಮಶ ಇರಲಿಲ್ಲ. ಹಾಗಂತ ಅವಂತಿಕಾ ಪ್ರೀತಿಲಿ ಕಲ್ಮಶ ಇತ್ತ? ಅವಂತಿಕಾ ಶಂತನು ಜೀವನದ ಅಥವಾ ಅವನ ಭಾವನೆಗಳ ಜೊತೆ ಆಟ ಆಡುವಂಥ ಹುಡುಗಿ ಆಗಿದ್ಲ. ನೋಡು ಪ್ಲೀಸ್, ಡಿಸ್ಟರ್ಬ್ ಮಾಡ್ಬೇಡ ನನಗೆ.
ನನ್ನ ನೋಡಬಾರ್ದು ಮಾತಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ಏನಿದೆ ಮಾತಾಡೋದಕ್ಕೆ? ಸರಿ, ನಿನಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ. ಆದರೆ ನಾನು ಅವತ್ತು ನಿಮ್ಮ ಮನೆಗೆ ಬಂದಿದ್ದು ಈ ವಿಷಯನ ಹೇಳೋದಕ್ಕೆ ಅಂತಾನೆ. ಆದರೆ ಅವಕಾಶನೇ ಸಿಗಲಿಲ್ಲ. ನನ್ನ ಮನಸ್ಸಲ್ಲೂ ನಿನ್ನ ಮೇಲೆ ಆಸೆ ಪ್ರೀತಿ ಹುಟ್ಬಿಡ್ತು. ಆದರೆ ನಿನಗೆ ಪಡ್ಕೊಳ್ಳೋ ಅದೃಷ್ಟ ನನಗಿಲ್ಲ ಅನ್ಸುತ್ತೆ. ನನಗೂ ಸಮಜಾಯಿಸಿ ಕೊಡೋದಕ್ಕೆ ಇಷ್ಟ ಇಲ್ಲ. ಆದರೆ ಒಂದು ತಿಳ್ಕೊ, ನನಗೆ ಪ್ರೀತಿ ಅಂತ ಆಗಿದ್ದು ನಿನ್ನ ಮೇಲೆ ಮಾತ್ರ ಶಾಂತನು. ನನ್ನ ಮನಸ್ಸಲ್ಲಿ ನೀನು ಯಾವಾಗಲೂ ಇರ್ತೀಯ. ಬಾಯ್. ಹಲೋ ಅಭಿ, ನಿನ್ನ ಜೊತೆ ಮಾತಾಡಬೇಕು ಪ್ಲೀಸ್. ಮನೆಗೆ ಬರ್ತೀಯಾ? ಅಂಥ ವ್ಯಕ್ತಿನ ಯಾಕೆ ಮದುವೆ ಆಗ್ಬೋದು? ನನಗೆ ಹೇಳೂ ಇಲ್ಲ ಕೇಳೂ ಇಲ್ಲ. ನನ್ನ ಚಿಕ್ಕಮ್ಮ ಅಂದರೆ ನಮ್ಮ ಅಪ್ಪನ 2ನೇ ಹೆಂಡತಿ. ಪ್ಲೀಸ್, ನೀವು ಆಚೆ ಹೋಗ್ತೀರಾ? ನನ್ನ ಬಟ್ಟೆ ಬದಲಾಯಿಸ್ಬೇಕು. ಬದಲಾಯಿಸು, ನಾನು ಇಲ್ಲೇ ಇರ್ತೀನಿ. ನಂದೇನಾದ್ರು ಹೆಲ್ಪ್ ಬೇಕಾ? ಅಲ್ಲೇನೋ ಪಿನ್ ಹಾಕ್ತಾರಲ್ಲ, ಅದನ್ನ ತೆಕ್ಕೊಡ್ಲಾ? ಪ್ಲೀಸ್, ನೀವು ಆಚೆ ಹೋಗಿ. ನನ್ನ ಎದುರಿಗೆ ಏನು ನಾಚಿಕೆ? ನಾನು ನಿನ್ನ ಗಂಡ ಆಗೋನು. ಇವತ್ತೇನು ಮಾಡಲ್ಲ, ಸುಮ್ಮನೆ ಒಂದ್ಸರಿ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ಸುದೀಪಣ್ಣನ ಹಾಡು ಕೇಳಿದ್ಯಾ? ಅದು ಸೀರೆಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರು. ನನಗೂ ಹಂಗೇ ಆಗ್ತಾ ಇದೆ. ಅರ್ಧಂಬರ್ಧ ಕಾಣಿಸುತ್ತೆ. ಬಡ್ಡಿ ಮಗಂದು ಕೆಟ್ಟ ಕ್ಯೂರಿಯಾಸಿಟಿ. ನಿನ್ನ ಫಿಗರು ಕರೆಕ್ಟಾಗಿ ಕಣ್ಣಳತೆಗೆ ಸಿಗ್ತಾ ಇಲ್ಲ. ಒಂದ್ಸಲ ನೋಡ್ಕೊಂಡು ಹೋಗ್ತೀನಿ. ಒಂದೇ ಒಂದ್ಸಲ. ಯಾಕೆ ಹೇಳ್ತಾ ಇದೀಯಾ? ನಾನು ನಿನ್ ಗಂಡ ಆಗೋನು. ಒಳ್ಳೆ ವಿಲನ್ ತರ ಟ್ರೀಟ್ ಮಾಡ್ತಾ ಇದೆಯಾ ನನ್ನ? ಇರು, ಕಾರಲ್ಲಿ ಡ್ರಿಂಕ್ಸ್ ಇದೆ ತರ್ತೀನಿ. ಡ್ರಿಂಕ್ಸ್ ಮಾಡ್ತೀಯಲ್ವಾ? ಡ್ರಿಂಕ್ಸ್ ಮಾಡ್ಕೊಂಡು ರೋಮ್ಯಾನ್ಸ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಕಿಕ್ಕಿರುತ್ತೆ. ಹೇಗಿದ್ರು ಎಂಗೇಜ್ಮೆಂಟ್ ಆಯ್ತು, ಇವತ್ತೇ ಫಸ್ಟ್ ನೈಟ್ ಮಾಡ್ಕೊಂಬೋಣ. ಡಿಫ್ರೆಂಟ್ ಆಗಿರುತ್ತೆ. ಪ್ಲೀಸ್, ಇಲ್ಲಿಂದ ಹೋಗಿ. ಅಳ್ಬೇಡ. ನನಗೆ ಈ ಕಣ್ಣೀರು ನೋಡಿದ್ರೆ ಮೂಡ್ ಆಫ್ ಆಗ್ಬಿಡುತ್ತೆ. ಮದುವೆಗೆ ಹೆಂಗು ಇನ್ನೊಂದು ವಾರ ತಾನೆ, ಪರವಾಗಿಲ್ಲ, ಕಾಯ್ತೀನಿ. ಅವನನ್ನ ಮದುವೆ ಆಗಲ್ಲ ಅಂತ ನನ್ನ ಅಪ್ಪನ ಹತ್ರ ಗಲಾಟೆ ಮಾಡಿದೆ. ಆದರೆ ಚಿಕ್ಕಮ್ಮನ ಬಾಯಿ ಎದ್ರು ಅಪ್ಪನ ಮಾತೇನು ನಡಿಲೇ ಇಲ್ಲ. ಮನೆ ಬಿಟ್ಟು ಹೋಗೋಣ ಅಂತ ಅನ್ಕೊಂಡೆ. ಆದರೆ ಅದು ಹೇಗೋ ಚಿಕ್ಕಮ್ಮಂಗೆ ಗೊತ್ತಾಗೋಯ್ತು. ನನ್ನನ್ನು ರೂಮಲ್ಲಿ ಕೂಡ ಹಾಕಿದ್ರು. ಒಂದೇ ವಾರದಲ್ಲಿ ಮದುವೆನೂ ಆಗೋಯ್ತು. ಜಾಸ್ತಿ ಜನನೇ ಇರಲಿಲ್ಲ ನಮ್ಮ ಮದುವೆಲಿ. ಮದುವೆ ಆದ್ಮೇಲೆ ಅವನ ಮನೆಗೆ ಹೋಗಿದ್ದಾಗಿಂದ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲೇ ಇಲ್ಲ. ನನ್ನ ಮುಂದಿನ ಜೀವನ ಇವನ ಜೊತೆ ಹೇಗಿರುತ್ತೆ ಅಂತ ನೆನೆಸ್ಕೊಂಡು ಪ್ರತಿ ಕ್ಷಣ ನಡುಕ್ತಾ ಇದ್ದೆ. ಮದುವೆ ಆಗಿದ್ದಿನ ರಾತ್ರಿ ಅಂತೂ ಮೃಗದ ಥರ ನಡ್ಕೊಂಡ.
ಬೇಡ ಅಂದ್ರೆ ಬಿಡೋದ್ಯಾರು? ಸ್ವಲ್ಪ ಕುಡಿ. ಬೇಡ ನನಗೆ. ಇರು 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 ಇರು, ಇನ್ನೊಂದು ಸರ್ಪ್ರೈಸ್ ಇದೆ. ಇಲ್ಲೋಡು, ಎಂಗೇಜ್ಮೆಂಟ್ ದಿನದಿಂದ ನಿನ್ನ ಬರೀ ಸೀರಿಯಲ್ಲೇ ನೋಡಿ ನೋಡಿ ಬೋರ್ ಆಗ್ಬಿಟ್ಟಿದೆ. ಇನ್ಮೇಲೆ ಈ ತರದ್ದೇ ಡ್ರೆಸ್ ಹಾಕೋಬೇಕು ನೀನು. ಬೇಜಾನ್ ತಂದಿಟ್ಟಿದ್ದೀನಿ. ಇದೇನು ಇನ್ನೂ ಸೆಕ್ಸಿಯಾಗಿ ಕಾಣುವಂತ ಬಟ್ಟೆಗಳೆಲ್ಲ ತಂದಿಟ್ಟಿದ್ದೀನಿ. ಹಾಕೊಂಡಿದ್ಯಾ ಈ ತರದ ಬಟ್ಟೆ ಎಲ್ಲ? ಇಲ್ಲ. ಡವ್ ಮಾಡಬೇಡ. ಯಾರು ಬಾಯ್ ಫ್ರೆಂಡ್ ಇರಲಿಲ್ಲ ಕಾಲೇಜಲ್ಲಿ? ಇಲ್ಲ. ವೆರಿ ಗುಡ್. ಈ ಡ್ರೆಸ್ ಹಾಕೊಂಬ ಬೇಗ. ನನ್ಗೆ ಈ ತರ ಬಟ್ಟೆ ಹಾಕೊಂಡು ಅಭ್ಯಾಸ ಇಲ್ಲ. ಹಾಕೋ. ಇಲ್ಲೇ ನನ್ನ ಎದುರುಗಡೆನೆ. ನಾನು ನಿನ್ನ ಗಂಡ. ಇನ್ಯಾಕೆ ನಾಚಿಗೆ? ಡ್ಯಾನ್ಸ್ ಮಾಡು. ನನಗೆ ಬರಲ್ಲ. ಅಯ್ಯೋ, ನಾನೇ ನಿನ್ಗೆ ದೊಡ್ಡ ಅವಾರ್ಡ್ ಕೊಡಕ್ಕೆ ಅಂತ ಡ್ಯಾನ್ಸ್ ಮಾಡು ಅಂತ ಇಲ್ಲ, ಸುಮ್ಮನೆ ಮಜಕ್ಕೆ ಮಾಡು. ಡ್ಯಾನ್ಸ್ ಮಾಡು. ಆಗಲ್ವಾ? ಇರು ಇರು, ನಾನು ಹೇಳ್ತೀನಿ ಹೆಂಗ್ ಮಾಡೋದು. ಹೊರಡು 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 ಹೊರಡು. ಮಧ್ಯಾಹ್ನ ಆಫೀಸಿಗೆ ಬನ್ನಡಿ. ಹೋಗ್ 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 ಹೋಗ್ತಾ ಇರ್ಬೇಕು. ಬಾಯ್ಲೆ. ಮೊದ್ಲೇ ಗೊತ್ತಾ ನಿಂಗ ಅವನು? ಇಲ್ಲ. ಮತ್ತೆ ಅವನ್ ನೋಡಿ ಕಿಸಿತಾ ಇದ್ದೆ. ಅಲ್ಲ, ನಿಂಗೆ ಟೀ ತರ ಕೇಳಿದ್ಯಾರು? ಮನೆಗೆ ಬಂದವ್ರಿಗೆ ಟೀ ಕೊಡೋ ತಪ್ಪ? ತಪ್ಪು. ನಾನ್ ಹೇಳಿದ್ರೆ ಮಾತ್ರ ತರಬೇಕು. ತಂದು ಕೊಟ್ಟ್ಯಾ ಹೋಗ್ತಾ ಇರ್ಬೇಕು. ಏನ್ ಅವ್ನು ನೋಡಿ ಹಲ್ಗಿಂಜೋದು? ಏನ್ ನನ್ಗಿಂತ ಚೆನ್ನಾಗಿದ್ದಾನ ಅವನು? ಅಫೇರ್ ಇಟ್ಕೋತೀಯ ಅವನ ಹತ್ರ? ಕಾಲೇಜಲ್ಲಿ ಎಷ್ಟು ಅಫೇರ್ ಸಿಕ್ತು ನಿನ್ಗೆ? ಯಾಕೆ ನನ್ ಮೇಲೆ ಹೀಗೆ ಅನುಮಾನ ಪಡ್ತಾ ಇದ್ದೀರಾ? ವಾಯ್ಸ್ ರೇಸ್ ಮಾಡ್ಬೇಡ. ಬಾಯ್ ಮುಚ್ಕೊಂಡು ಬಿದ್ದಿರ್ಬೇಕು. ನೀನ್ ಸಿಗೋವರ್ಗೂ ಆ ನರಕನೇ ನನ್ನ ಪ್ರಪಂಚ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀನ್ ತೋರ್ಸೋ ಪ್ರೀತಿ ನೋಡಿ ಯಾವಾಗ್ಲೂ ನಿನ್ ಜೊತೆನೆ ಇದ್ರೆ ಲೈಫ್ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಂತ ಅನ್ಸೋದಕ್ ಶುರು ಆಯ್ತು. ಮತ್ತೆ ಶಂತನ ಮನಸ್ಸು ಕರಗ್ತು. ಅವಂತಿಕಾ ತನ್ನ ಭಾವನೆಗಳ ಜೊತೆಯಲ್ಲಿ ಆಟ ಆಡ್ತಿಲ್ಲ ಅನ್ನೋದು ಖಾತ್ರಿ ಆಯಿತು. ಅವಂತಿಕಾ ತನ್ನ ಗಂಡನಿಗೆ ಗೊತ್ತಾಗದ ಹಾಗೆ ಆಗಾಗ ಶಂತುನ ಭೇಟಿ ಮಾಡ್ತಾನೆ ಇದ್ದ. ಅವರಿಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗ್ದೇ ಇರುವಂಥ ಹಂತ ತಲುಪುತ್ತೆ. ತಮ್ಮ ಪ್ರೀತಿ ಮಣಿಕಂಠನ್ಗೆ ಗೊತ್ತಾಗ್ದೇ ಇರೋ ಹಾಗೆ ಮಾಡಬೇಕು ಅಂತ ಶಂತನ ಮನಸ್ಸಲ್ಲಿ ಒಂದು ಕ್ರಿಮಿನಲ್ ಯೋಚನೆ ಹುಟ್ಟುತ್ತೆ. ಮಣಿಕಂಠನ್ಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗೋಗಿದೆ. ನನ್ನ ಮೊಬೈಲ್ ಕಿತ್ಕೊಂಡಿದ್ದಾನೆ. ನನ್ನನ್ನು ಎಲ್ಲೂ ಹೋಗೋಕ್ಕೂ ಬಿಡ್ತಾ ಇಲ್ಲ. ಅವ್ನ ಕಣ್ ತಪ್ಸ್ ಬರೋಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಹೇಗಾದ್ರೂ ಮಾಡಿ ಆ ನರಕದಿಂದ ನನ್ನನ್ನು ತಪ್ಸು ಪ್ಲೀಸ್. ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಧೈರ್ಯವಾಗಿ ಮನೆಗೆ ಹೋಗು, ನಾನು ನೋಡ್ಕೋತೀನಿ. ಇಲ್ಲ, ನನಗೆ ಆ ಮನೆಗೆ ವಾಪಸ್ ಹೋಗೋದಕ್ಕೆ ನನಗೆ ಧೈರ್ಯ ಇಲ್ಲ. ನಾನು ಇಲ್ಲೇ ಇರ್ತೀನಿ ಪ್ಲೀಸ್. ಅವನಿಂದ ಡಿವೋರ್ಸ್ ತೊಗೊಳಕ್ಕಾಗಲ್ವಾ ನಿಂಗೆ? ಡಿವೋರ್ಸ್ ಅಂದ್ರೆ ನನ್ನನ್ನು ಅಲ್ಲೇ ಸಾಯಿಸ್ಬಿಡ್ತಾನೆ. ನಮ್ಮ ಪ್ರೀತಿ ಬಗ್ಗೆ ಅವನಿಗೇನಾದ್ರೂ ಗೊತ್ತಾದ್ರೆ ಅವ್ನು ಬದುಕಿರೋವರೆಗೂ ನಮ್ಮಿಬ್ಬರನ್ನ ಒಂದಾಗಕ್ ಬಿಡಲ್ಲ. ಅವ್ನು ಬದುಕಿರೋವರೆಗೂ ತಾನೇ.
ಅವ್ನು ಸತ್ತರೆ ಇನ್ನೇನು ತೊಂದರೆ ಇಲ್ಲ ಅಲ್ಲ? ಮತ್ತೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಮರ್ಡರ? ನೀನೇನು ತಲೆ ಕೆಡ್ಸ್ಕೊಬೇಡ, ನೆಮ್ಮದಿ ಹೋಗು. ನಾನು ನೀನು ಸದ್ಯದಲ್ಲಿ ಒಂದಾಗ್ತೇವೆ. ಅಂದರೆ ನೀನು ಮರ್ಡರ್ ಮಾಡೋ ಯೋಚನೆ ಮಾಡ್ತಾ ಇದೀಯಾ? ಸಿಕ್ಕಾಕೊಳ್ತಾ ಇದ್ರೆ ನನ್ನ ಅವಂತಿಕಾ ಇಬ್ರು ಲೈಫು ಸೆಟ್ಲ್ ಅಲ್ವಾ? ನಿನ್ನ ತಲೆ ಕೆಟ್ಟಿದ್ಯೇನೋ? ಮರ್ಡರ್ ಮಾಡಿ ಸಿಗಾಕಲ್ದಿರೋಕ್ಕೆ ಸಾಧ್ಯನಾ? ನೋಡೋ, ಅವಂತಿಕಾ ನಾನು ನಿಜವಾಗ್ಲೂ ನಾವು ಮಾಡ್ತಿದ್ದಾಳೋ. ಅವನು ಬದುಕಿರೋವರೆಗೂ ನಾವಿಬ್ರು ಒಂದಾಗಕ್ಕಾಗಲ್ಲ. ನಾನು ಡಿಸೈಡ್ ಮಾಡಿದ್ದೀನಿ. ನೋಡು, ನಾನಿದ್ರಲ್ಲಿ ಇನ್ವಾಲ್ವ್ ಆಗಲ್ಲ. ನಿನಗೂ ಇಂಥ ಸ್ಟುಪಿಡ್ ಕೆಲಸ ಮಾಡೋದಕ್ಕೆ ಅಡ್ವೈಸೂ ಮಾಡಲ್ಲ. ಇಷ್ಟ್ರ ಮೇಲೆ ನಿನ್ನಿಷ್ಟ. ಪ್ರೀತಿಲಿ ಕುರುಡಾಗಿದೆಯಾ ನೀನು? ಲೈಫ್ ಹಾಳು ಮಾಡ್ಕೋಬೇಡ. ಶಂತನು ನಿಮ್ಗೆ ಏನಾಗಬೇಕು? ಸರ್, ನಾನು ಶಂತನು ಜೊತೆ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ. ಅವನು ಮನೆಗಳ ಇಂಟೀರಿಯರ್ಸ್ ಮಾಡಿಸೋ ಕಾಂಟ್ರಾಕ್ಟ್ ತಗೊಳ್ತಾನೆ. ನಾನು ಇಂಟೀರಿಯರ್ ಡಿಸೈನಿಂಗ್ ಮಾಡಿರೋಳು. ಸಲಿಗೆ ಏಕವಚನದಲ್ಲಿ ಮಾತಾಡೋಷ್ಟು ಮಾತ್ರನಾ ಅಥವಾ ಇನ್ನೂ ಇತ್ತ? ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಸರ್. ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿರೋದ್ರಿಂದ ತುಂಬ ರಕ್ತ ಹೋಗಿತ್ತು ಅಂತ ಡಾಕ್ಟರ್ ಹೇಳಿದರು. ಕೆನ್ನೆ ಮೇಲೆ ಕತ್ತಿನ ಮೇಲೆ ಎಲ್ಲ ಮಾರ್ಕ್ಸ್ ಇದೆಯಂತೆ. ಏನಾಯಿತು ಅಂಥದ್ದು? ನಿನ್ನೆ ರಾತ್ರಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಿದ್ವಿ. ಯಾರೋ 4 ಜನ ನನ್ನನ್ನು ರೇಗಿಸಿದ್ರು. ಅವ್ರ ಜೊತೆ ಶಂತನ್ ಜಗಳಕ್ಕೆ ಇಳ್ದ. ಅವರೆಲ್ಲ ಕುಡ್ದಿದ್ರು ಸರ್. ಆ ಹೊಡೆದಾಟದಲ್ಲಿ ಶಂತನು ತಲೆಗೆ ಏಟ್ ಬಿತ್ತು. ಗಾಬ್ರಿಲಿ ಎಲ್ಲರೂ ಓಡೋದ್ರು ಸರ್. ಇನ್ನೊಂದು ಸಲ ಅವ್ರನ್ನೆಲ್ಲ ನೋಡಿದರೆ ಗುರ್ತಿಡಿತೀರಾ? ಅಷ್ಟು ನೆನಪಿಲ್ಲ ಸರ್. ಅವಂತಿಕಾ ಸುಳ್ಳು ಹೇಳ್ತಾ ಇದ್ಲು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ. ಅವಳು ಏನೇನೋ ಕಥೆಗಳನ್ನ ಹೇಳ್ತಾ ಇದ್ಲು. ಈ ಸಾವಿನ ಸುತ್ತ ಏನಿರಬಹುದು? ಶಂತನು ನಿಜವಾದ ಪ್ರೀತಿಗೆ ಸಿಕ್ಕ ಬೆಲೆ ಇದೇನಾ? ಅವಂತಿಕಾ ಅವನನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ಲ, ಅಥವಾ ಅವಳ ಮನಸ್ಸಲ್ಲಿ ದುರುದ್ದೇಶ ಇತ್ತ? ಒಂದು ಕೊಲೆ ಮಾಡಿ ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕ್ಸೋ ಸ್ಕೀಮ್ ನಡೆದಿತ್ತು. ಈ ಸ್ಕೀಮ್ ಮಾಡಿದ್ದು ಯಾರು? ಅವಂತಿಕಾ ಯಾಕೆ ಸುಳ್ಳು ಹೇಳ್ತಾ ಇದ್ಲು? ನೀವು ಅವತ್ತೊಂದು ಕತೆ ಹೇಳಿದ್ರಿ, ಆದರೆ ನಿಮ್ಮ ಫೋನ್ ರೆಕಾರ್ಡ್ ಸತ್ಯ ಹೇಳ್ತಾ ಇದೆ. ಇಂಟರ್ನ್ಶಿಪ್ ಮಾಡೋರು ಇಷ್ಟೊಂದು ಫೋನು ಮೆಸೇಜಸ್ ಮಾಡ್ತಾರ, ಅದರಲ್ಲೂ ಒಬ್ಬರು ಇನ್ನೊಬ್ಬರು ಸೌಂದರ್ಯನ ಹೊಗಳು ಕೊಂಡಾಡಿದ್ದೀರಾ. ಅದ್ರಲ್ಲಿ ತಪ್ಪೇನಿದೆ ಸರ್? ನೀವು ಅನ್ಕೊಳ್ಳೋ ಥರ ಏನೂ ಇಲ್ಲ. ನಾವು ಏನು ಅನ್ಕೋತಿದ್ದೀವಿ ಅಂತ ನಿಮ್ಮ ಯೋಚನೆ? ನನಗೇನು ಗೊತ್ತು ಸರ್? ನೀವಿಬ್ಬರು ಒಂದ್ಸಲ ಮೈಸೂರಿಗೆ ಹೋಗಿದ್ರಿ, ಫುಲ್ ಡೇ ಅಲ್ಲಿ ಸ್ಟೇ ಮಾಡಿದ್ದೀರಾ. ಹೌದು, ಪ್ರಾಜೆಕ್ಟ್ ವರ್ಕ್ ಮೇಲೆ ಹೋಗಿದ್ವಿ. ಯಾಕೆ ಹೋಗಬಾರ್ದಾ? ನೀವು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ನಾನು ಯಾವ ವಿಷಯನೂ ಮುಚ್ಚಿಡ್ತಿಲ್ಲ ಸರ್. ಸರಿ, ನೀವು ಹೋಗಿ ಬನ್ನಿ, ಮತ್ತೆ ಕರೆಸ್ತೀವಿ. ಸರ್, ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿರೋ ಹುಡುಗಿ ಶಂತನು ಜೊತೆ ಅಫೇರ್ ಇರ್ಬೋದು, ಅದರಲ್ಲಿ ಡೌಟೇ ಇಲ್ಲ. ಆದರೆ ಇವಳು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇರೋದು ನೋಡಿದರೆ ಇವಳೇ ಏನೋ ಸ್ಕೀಮ್ ಮಾಡಿದಾಳೆ ಅನ್ನಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಬಗ್ಗೆ ಏನಾದರೂ ಮಾಹಿತಿ ಸಿಗತ್ತಾ ನೋಡಿ. ಹಾಗೆ ಈ ಅವಂತಿಕಾ ಮತ್ತು ಅವಳ ಗಂಡನ ಹಿಂದೆ ಇನ್ಫಾರ್ಮರ್ಸ್ನ ಬಿಡಿ. ಸರಿ ಸರ್. ಅವನ ಜೊತೆ ಮಲಗಿದ್ಯಾ? ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ನನ್ನ ಹೆಸರು ನಿರ್ಮಲ್ ಅಂತ. ಸಂತಾನ ಕ್ಲೋಸ್ ಫ್ರೆಂಡು. ಆ ಕೇಸ್ ವಿಷಯವಾಗಿ ಸ್ವಲ್ಪ ಮಾತಾಡಬೇಕಿತ್ತು ಸರ್. ಕ್ಲೋಸ್ ಫ್ರೆಂಡು ಅಂತೀರಾ? ಅವನು ಸತ್ತು 1 ವಾರ ಆದಮೇಲೆ ಬರ್ತಾ ಇದ್ದೀರಾ? ನಾನು ಮಣಿಪುರ ಫಾರೆಸ್ಟ್ ಏರಿಯಾದಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಹೋಗಿದೆ ಸರ್. ಇವತ್ತು ಅರ್ಲಿ ಮಾರ್ನಿಂಗ್ ಬಂದೆ. ಬಂದ ಕೂಡಲೇ ವಿಷಯ ಗೊತ್ತಾಗಿ ಸೀದಾ ನಿಮ್ಮ ಹತ್ರನೇ ಬಂದೆ ಸರ್. ಓಕೆ, ನಿಮಗೆ ಈ ಅವಂತಿಕಾ ಬಗ್ಗೆ ಗೊತ್ತಿತ್ತಾ? ಹೌದು ಸರ್, ಹುಚ್ಚಾಗ್ಬಿಟ್ಟಿದ್ದ ಅವಳ ಪ್ರೀತಿಲಿ.
ಅವಳನ್ನೇ ಮದುವೆ ಆಗಬೇಕು ಅಂತ ಹಠ ಮಾಡ್ತಿದ್ದ ಸರ್. ಈ ಅವಂತಿಕಾ ಶಂತನು ಜೊತೆ ಏನಾದರೂ ಡಬಲ್ ಗೇಮ್ ಮಾಡಿರ್ಬೋದಾ? ಗೊತ್ತಿಲ್ಲ ಸರ್, ಮದುವೆ ಆಗಿರೋ ವಿಚಾರ ಮುಚ್ಚಿಟ್ಟಿದ್ಲು. ಆದರೆ ಇನ್ನೊಂದು ವಿಷಯ ನನ್ನ ತುಂಬ ಕೊರೀತಾ ಇದೆ ಸರ್. ಏನು? ಅವಂತಿಕಾ ಮತ್ತು ಸಂತನು ಅವಂತಿಕಾ ಗಂಡನ್ನು ಕೊಲೆ ಮಾಡೋ ಪ್ಲ್ಯಾನ್ ಮಾಡಿದ್ರು ಸರ್. ಒಂದು ಪರ್ಫೆಕ್ಟ್ ಮರ್ಡರ್ಗೆ ಸಂತನು ಏನೋ ಸ್ಕೀಮ್ ಮಾಡಿದ್ದ ಸರ್. ಅದರಲ್ಲಿ ಅವಂತಿಕಾ ಗಂಡ ಅಲ್ಲ, ಸಂತನನ್ನ ಕೊಲೆ ಆಗಿದೆ ಸರ್. ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಸರ್. ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ಹ್ಯಾಕ್ ಮಾಡಿಸಿದ್ವಿ. ನಿಮ್ಮ ಶಂತನು ಲವ್ ಸ್ಟೋರಿ ಶುರುವಾಗಿದ್ದು ಅಲ್ಲಿಂದಾನೆ. ಈ ಇಂಟರ್ನ್ಶಿಪ್ ಎಲ್ಲ ನಾಟಕ ಅಲ್ವಾ? ಇವರಿಗಿದೆಲ್ಲ ಗೊತ್ತಾಗಬಾರ್ದು ಅಂತಾನೆ ಸುಳ್ಳು ಹೇಳಿದ್ದು ಸರ್. ಇವರಿಗೆಲ್ಲ ಗೊತ್ತಾಗಿದೆಯಲ್ಲ, ಇನ್ನೇನು ಮುಚ್ಚಿಡೋದು? ನನ್ನ ಶಂತನು ಮಧ್ಯೆ ಲವ್ ಆಗಿದ್ದು ನಿಜ, ಆದರೆ ಅವನು ಸತ್ತಿರೋದು ಆಕ್ಸಿಡೆಂಟಲ್ಲೇ. ಯಾಕೆ ಸುಮ್ಮನೆ ನನ್ನ ಹೆಂಡತಿಗೆ ತೊಂದರೆ ಕೊಡ್ತಾ ಇದ್ದೀರಿ? ಇವಳು ಇನ್ನೋಸೆಂಟ್. ಪರವಾಗಿಲ್ಲ, ನಿಮ್ಮ ಹೆಂಡತಿ ಒಬ್ಬರೇ ಅನ್ಕೊಂಡಿದ್ದೆ. ನೀವು ಚೆನ್ನಾಗಿ ಡ್ರಾಮಾ ಮಾಡ್ತೀರಾ. ನಿಮಗೊಂದು ಸತ್ಯ ಗೊತ್ತಾ? ಆ ಶಂತನು ಮತ್ತೆ ನಿಮ್ಮ ಹೆಂಡತಿ ಸೇರಿಕೊಂಡು ನಿಮ್ಮನ್ನೇ ಕೊಲೆ ಮಾಡೋ ಪ್ಲಾನ್ ಮಾಡಿದ್ರು. ಹೇಳಿ, ಶಂತನನ್ನ ಯಾಕೆ ಕೊಲೆ ಮಾಡಿದ್ರಿ? ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ. ಡೆಡ್ ಬಾಡಿನ ನೀರಲ್ಲಿ ಹೂತಾಕಕ್ಕೆ ನೋಡ್ತಾ ಇದ್ದೀರಾ. ಅದು ಮೇಲೆ ಬರ್ದೇ ಇರುತ್ತಾ? ಸತ್ಯನೂ ಹಾಗೆ. ನೀವು ಕೊಲೆ ಮಾಡಿದ್ದೀರಾ ಅಂತ ಒಂದು ಸುಳಿವು ಸಿಗಲಿ, ಆಮೇಲೆ ಸ್ಟೇಷನಿಗೆ ಕರೆದು ವಿಚಾರಿಸ್ತೀನಿ. ಬನ್ನಿ ದೀಪಕ್. ಅವ್ರು ಹೇಳಿದ್ ನಿಜಾನಾ? ನನ್ನ ಕೊಲೆ ಮಾಡಕ್ಕೆ ಸ್ಕೆಚ್ ಹಾಕಿದ್ಯಾ? ಕೊಲೆಗಾರ ಸಾಕ್ಷಿಗಳನ್ನು ಎಷ್ಟೇ ನಾಶ ಮಾಡೋದಕ್ಕೆ ಹೋದ್ರು, ಮುಚ್ಚಿಡೋದಕ್ಕೆ ಹೋದ್ರು, ಸತ್ಯ ಅನ್ನೋದು ಹೊರಗಡೆ ಬಂದೇ ಬರುತ್ತೆ. ಎಷ್ಟೋ ಕೇಸಲ್ಲಿ ನಾವು ನೋಡಿದ್ದೀವಿ, ಕೊಲೆಗಾರ ಈ ಕೇಸ್ನಲ್ಲಿ ನಾನು ಸಿಕ್ಕಾಕೊಳ್ಳೋದೇ ಇಲ್ಲ ಅನ್ನೋ ಭ್ರಮೆಲಿರ್ತಾನೆ. ಈ ಕೇಸಲ್ಲಿ ಆಗಿದ್ದು ಹಾಗೆ. ಆದರೆ ಭ್ರಮೆಯನ್ನು ದೂರ ಮಾಡುವಂಥ ಮಾಹಿತಿಯನ್ನು ಇನ್ಫಾರ್ಮರು ಪೊಲೀಸರಿಗೆ ತಂದುಕೊಡ್ತಾನೆ. ಸರ್, ಇದು ಎಷ್ಟು ಪ್ರಯೋಜನಕ್ಕೆ ಬರ್ತಾ ಗೊತ್ತಿಲ್ಲ ಸರ್, ಒಂದು ಮಾಹಿತಿ ಸಿಕ್ಕಿದೆ ಸರ್. ಈ ಕೇಸಲ್ಲಿ ಒಂದು ಸಣ್ಣ ಕ್ಲೂ ಕೂಡ ತುಂಬ ಇಂಪಾರ್ಟೆಂಟ್. ಸರ್, ಈ ಮಣಿಕಂಠನ್ ಬಗ್ಗೆ ಯಾವುದೋ ಸಾಲಿಡ್ ಪ್ರೂಫ್ ಸಿಗ್ತಾ ಇಲ್ಲ ಸರ್. ಆದರೆ ಇವರು 4 ಜನದ ಒಂದು ಗ್ಯಾಂಗ್ ಇದೆ ಸರ್. ಪ್ರಕಾಶ್, ಸೈಯದ್, ಸಮೀರ್, ಈ 3 ಜನ ಮಣಿಕಂಠನ್ ಜಿಗರಿ ದೋಸ್ತುಗಳು ಸರ್. ಇವ್ರು ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ದಾರೆ ಸರ್. ಇತ್ತೀಚೆಗೆ ಈ ಸೈಯದ್ ಇವರಿಂದ ದೂರ ಇದ್ದಾನೆ ಸರ್. ದೂರ ಆಗಿದ್ದಾನಂದ್ರೆ? ಮುಂಚೆ ಡೈಲಿ ಸಿಗ್ತಾ ಇದ್ದಾರೋ, ಇವಾಗ ಸಿಗ್ತಾನೆ ಇಲ್ಲ, ಮಾತುಕತೆನೇ ಇಲ್ಲ. ಅದು ಈ ಶಂತನ ಕೊಲೆ ಆದ ಕೆಲವು ದಿನಗಳ ಆದಮೇಲೆ ಸರ್. ಈ ಸೈಯದ್ನ ಎಳ್ಕೊಂಬನ್ರಿ. ಖಂಡಿತ ಅವನಿಗೇನೋ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸರಿ ಸರ್. ಮತ್ತೆ ಯಾಕೆ ಸರ್ ನಮ್ಮನ್ನು ಕರ್ಕೊಂಡ್ ಬಂದಿದ್ದೀರಾ? ಸೈಯದ್ ಎಲ್ಲ ಬಾಯ್ ಬಿಟ್ಟಾಯ್ತು. ಸೈಯದ್ ಏನ್ ಬಾಯ್ ಬಿಡ್ತಾನೆ? ಬಾಯ್ ಬಿಡಕ್ಕೆ ಏನಿದೆ ಸರ್? ಇಷ್ಟು ವರ್ಷ ಜಿಗ್ರಿ ದೋಸ್ತ ಆದವನು ಈಗ ಯಾಕೆ ದೂರ ಆದ ಅಂತ ಹೇಳ್ದ. ಫ್ರೆಂಡ್ಶಿಪ್ ಅಂದಮೇಲೆ ಮನಸ್ತಾಪ ಇದ್ದೇ ಇರುತ್ತಲ್ಲ. ಆದರೆ ಅದಕ್ಕೂ ಈ ಕೇಸ್ಗೂ ಏನು ಸಂಬಂಧ? ಸಂಬಂಧ ಇದೆ. ಸೈಯದ್ಗೆ ಶಂತನು ಕೊಲೆ ಸತ್ಯ ಗೊತ್ತಿದೆ, ಅದಕ್ಕೆ ಅವನು ದೂರ ಆಗಿದ್ದು. ಮಣಿಕಂಠನೇ ಎಲ್ಲ ಒಪ್ಕೊಂಡಾಯ್ತು. ನೀನೇ ಇನ್ನು ನಾಟಕ ಆಡ್ತಾ ಇದೆಯಾ? ಏನು, ಇವರೇ ಒಪ್ಕೊಂಡ್ರಾ? ಸರ್, ಬಿಡಬೇಡಿ ಸರ್ ಆ ರಾಕ್ಷಸನ. ಶಂತನನ್ನ ನನ್ನಿಂದ ಕಿತ್ಕೊಂಡಿರೋ ಪಾಪಿ ಅವನು. ಅಂದ್ರೆ ಮಣಿಕಂಠನೇನಾ ಶಂತನನ್ನ ಕೊಲೆ ಮಾಡಿದ್ದು? ಸರ್, ಎಲ್ಲ ಬಾಯ್ ಬಿಟ್ಟ ಅಂತ ಹೇಳಿದ್ರಿ. ನಾಟಕ ನಿನಗೊಬ್ಬಳಿಗೆ ಮಾಡಕ್ ಬರಲ್ಲ, ನಮಗೂ ಸ್ವಲ್ಪ ಬರುತ್ತೆ. ಆದ್ರೆ ಬಾಯ್ ಬಿಟ್ನಾ? ಇನ್ನೂ ಇಲ್ಲ ಸರ್. ನನಗೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ನೀನು ಯಾಕೆ ಶೇಕ್ ಆಗದೆ ನಿಂತಿದ್ಯಾ ಅಂದ್ರೆ, ಸೈಯದ್ ಏನು ಬಾಯ್ ಬಿಡಲ್ಲ ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ನಿನ್ನಂತ 1000 ಜನ ನೋಡಿದೀವಿ. ನೀನು ಗಟ್ಟಿ ಇರ್ಬೋದು, ಆದ್ರೆ ನಿನ್ನ ಹೆಂಡತಿ ವೀಕು. ನೀನೇ ಶಂತನನ್ನ ಕೊಲೆ ಮಾಡಿದ್ದು ಅಂತ ನಿನ್ನ ಹೆಂಡತಿ ಬಾಯ್ ಬಿಟ್ಟಾಯ್ತು. ಯಾಕೆ ಏನು ಅಂತ ಎಲ್ಲ ಪಗಳು, ಇಲ್ಲಾಂದ್ರೆ ನಿನ್ನೂ ಹಾಗೆ ಇಲ್ಲ.
ಟ್ರೆಂಡಲ್ಲಿರುತ್ತೆ. ಡಿಫ್ರೆನ್ಸ್ ಏನು ಸರ್ ಅದು? ಡಿಫ್ರೆನ್ಸ್ ಅಂದ್ರೆ ಇವಾಗ ನೀವು ಇರೋ ಜಾಗನೇ ಎಷ್ಟು ಯುಟಿಲೈಸ್ ಮಾಡ್ಕೋಬಹುದು. ಇವರು ನಿಮ್ ಫ್ರೆಂಡ್? ಏಯ್, ನಾನು ಎಂತ ಮೆಂಟ್ಲು ಅಂತ ನಿನಗೆ ಗೊತ್ತಿಲ್ಲ. ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ. ನೀನು ನನ್ನ ಹೆಂಡತಿ ಜೊತೆ ಅಫೇರ್ ಇಟ್ಕೊಂಡಿರೋ ವಿಷಯ ನನಗೆ ಗೊತ್ತಾಗಿದೆ. ಗೊತ್ತಾಯ್ತಾ? ಒಳ್ಳೇದಾಯ್ತು. ನಾನು ಅವಿನ ಲವ್ ಮಾಡ್ತಾ ಇದ್ದೀನಿ, ಅವಳು ನನ್ನ ಲವ್ ಮಾಡ್ತಾ ಇದ್ದಾಳೆ. ಸುಮ್ಮನೆ ನಮ್ಮ ದಾರಿಗೆ ಅಡ್ಡ ಬರಬೇಡಿ. ಅಡ್ಡ ಬಂದಿರೋ ನೀನರೇ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ಓಡೋಕ್ ಬದುಕೋ, ಇಲ್ಲಾಂದ್ರೆ ಇಲ್ಲೇ ಸಿಗದಾಕ್ಬಿಡ್ತೀನಿ. ಅವಂತಿಕಾ ನನ್ನವಳು, ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ನಮ್ಮಿಬ್ರು ಮಧ್ಯ ಬಂದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಏಯ್, ನನಗೆ ಆವಾಜ್ ಆಗ್ತೀಯಾ? ಆಗ್ತೀನೋ ಆವಾಜು? ಗಂಡ ಅದನು ಹೆಂಡತಿ ಚೆನ್ನಾಗಿ ನೋಡ್ಕೋಬೇಕು. ನಿಂತಾರ ಹೊಡೆದು ಬಿಡ್ದು ಮಾಡೋದಲ್ಲ, ನಾ ಮಾಡ್ತಾ ಶಂತನು 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 ಶಂತನು. ಏನೋ ಮಾಡ್ದೆ ಅವ್ರಿಗೆ, ಏನ್ ಮಾಡ್ದೆ? ಕೊಟ್ಬಿಟ್ಟೆ ಅವನನ್ನ? ನೋಡು, ಆಗಿದ್ದಾಗೋಯ್ತು. ಈ ಕೊಲೆ ಪೊಲೀಸರ ತನಕ ಹೋಗದೆ ಇರೋ ನೋಡ್ಕೋಬೇಕು. ಆ ಥರ ಮ್ಯಾನೇಜ್ ಮಾಡ್ಬೇಕು. ನೋ, ನಾನು ಇವಾಗಲೇ ಹೋಗಿ ಪೊಲೀಸ್ ಅವ್ರಿಗೆಲ್ಲ ಹೇಳ್ತೀನಿ. ನೋಡು, ಕೊಲೆ ಎಷ್ಟು ಮಾಡಿದ್ರು ಶಿಕ್ಷೆ ಒಂದೇ. ಅವನ ಜೊತೆ ನಿನ್ನೂ ಮುಗಿಸ್ಬಿಡ್ತೀನಿ. ಏನ್ ಮಾಡ್ತಿದ್ಯೋ? ಬಿಡು 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 ಬಿಡು. ನೋಡ, ನಾ ಹೇಳ್ದಾಗೆ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರನ್ನೂ ಸಾಯಿಸ್ಬಿಟ್ಟು ಜೈಲಿಗೆ ಹೋಗ್ತೀನಿ. ನೋಡ, ಬಾಡಿನ ಇವಳನ್ನ ಇಬ್ರನ್ನು ತಗೊಂಡೋಗಿ ಮಧ್ಯ ರೋಡಲ್ಲಿ ಬಿಟ್ಟು ಬಂದ್ಬಿಡು. ಹೋಗಿ ತಗೊಳ ತಗೋ. ಸಾರಿ, ನನಗೆ ಇದರಲ್ಲೆಲ್ಲ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇಲ್ಲ. ನಾನೇನು ಬೇಕು ಅಂತ ಮಾಡಲಿಲ್ಲ. ಆದರೂ ಕೊಲೆ ತಾನೆ, ಇನ್ಯಾವತ್ತು ನಿಮ್ಮ ಹತ್ರ ಬರಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ, ಪೊಲೀಸ್ನವ್ರಿಗೆ ನಾನೇನು ಹೇಳಲ್ಲ. ಅಲ್ಲಕ್ಕೆ ಕಸಮ್. ಏನು ನಿಮ್ಗಳ ತಲೆ ಲದ್ದಿ ಇರುತ್ತಾ? ಅಲ್ಲ, ಒಬ್ಬನ ಕೊಲೆ ಮಾಡಿ ಬಚಾವ್ ಆಗ್ಬೋದು ಅಂತ ಹೇಗೆ ಅನ್ಕೋತೀರಾ? ನನ್ನ ಹೆಂಡತಿ ಜೊತೆ ಅಫೇರ್ ಇಟ್ಕೊಂಡವ್ರನ್ನ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ ಸರ್? ಓಹ್, ನಿನ್ನ ಗಂಡಸ್ತನಕ್ಕೆ ಧಕ್ಕೆ ಬಂತಲ್ವಾ? ಅಲ್ಲ, ನೀನು ಪ್ರೀತಿಯಿಂದ ಅವಳನ್ನು ನೋಡ್ಕೊಂಡಿದ್ರೆ ಅವಳು ಯಾಕೆ ಇನ್ನೊಬ್ಬರ ಹಿಂದೆ ಹೋಗಿರೋಳು? ಸರಿ, ಇದರಿಂದ ಏನು ಸಿಕ್ತು? ಅವನು ಸತ್ತ, ನೀನೀಗ ಜೈಲಲ್ಲಿ ಬದುಕಿದ್ದು ಸಾಹಿತ್ಯ. ಬೇಡ ಅಂತ ಬಿಟ್ಟಿದ್ರೆ ಎಲ್ಲರೂ ಬದುಕಿರ್ತಿದ್ರಿ ತಾನೆ? ಛೀ. ಎಲ್ಲಾ ಪ್ರೀತಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಲ್ಲ. ಕೆಲವು ಬರೀ ಆಕರ್ಷಣೆ ಮತ್ತು ದೇಹ ಸುಖಕ್ಕಾಗಿದ್ರೆ, ಇನ್ನು ಕೆಲವು ನಿಜವಾದ ಪ್ರೀತಿಗಳಾಗಿರ್ತವೆ. ಅವಂತಿಕಾ ಮತ್ತು ಶಂತನ ಪ್ರೀತಿ ನಿಜವಾದ ಪ್ರೀತಿಯಾಗಿತ್ತು. ಇದನ್ನ ಮಣಿಕಂಠ ಅರ್ಥ ಮಾಡ್ಕೊಂಡಿದ್ರೆ ಅವನಿಗೆ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಪ್ರೀತಿನ ದಬ್ಬಾಳಿಕೆ ಮಾಡೋದ್ರಿಂದ ಅಥವಾ ಕಟ್ಟಾಕೋದ್ರಿಂದ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ?